ಟೈಟೀರಿಯ ಸಭೆ ಈ 7 ಸಭೆಗಳಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಸಭೆಯಾಗಿದೆ. ಧರ್ಮ ಭ್ರಷ್ಟತೆಯು ಅಧಿಕವಾಗಿರ್ತಕ್ಕಂಥ ಸಭೆ, ತಾಳ್ಮೆ ಉಳ್ಳ ಸಭೆ ತೈತಿರಿಯ ಸಭೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಅಂತ್ಯಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ರೆವಲೇಷನ್ ರಿವೀಲ್ಡ್. ಈ ಒಂದು ಪಾಠಕ್ಕೆ ನಿಮಗೆ ಸುಸ್ವಾಗತ. ಈ ಪಾಠವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಅನುಭವಶಾಲಿಗಳು, ಸತ್ಯವೇದನ ಪಾಠವನ್ನು ಮಾಡಿರ್ತಕ್ಕಂಥವರು. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡಿ ಹೋಗ್ತಾ ಇದ್ದೀವಿ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಪ್ರಕಟಣೆ ಪುಸ್ತಕ ಪಾಸ್ಟರ್ ಪ್ರಸನ್ನಕುಮಾರ್ ಎಷ್ಟು ಸರಿ ಓದಿದ್ರು ಯಾವುದೋ ನೂತನವಾಗಿರ್ತಕ್ಕಂಥ ವಿಷಯ, ಇದು ನಮಗೆ ಗೊತ್ತಿರಲಿಲ್ವಲ್ಲ ಅನ್ನೋ ರೀತಿಯಲ್ಲೇ ಸತ್ಯವೇದ ನಮ್ಮ ಜೊತೆ ಮಾತನಾಡ್ತಿದೆ. ಈ 4ನೇ ಸಭೆಯಲ್ಲಿ ನಾವು ಕಾಲಿಡುವಾಗ ತೈಟೀರಿಯ ಸಭೆ ಮೊದಲನೇ ವಚನವನ್ನು ಮತ್ತು 2ನೇ ವಚನವನ್ನು ನಾವು ಓದೋಣ. ಹಂಗಂದರೆ 2ನೇ ಅಧ್ಯಾಯ 18 ಮತ್ತು 19 ದಯವಿಟ್ಟು ಪಾಸ್ಟರ್ ರಾಜದಾಸ್ ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ನಂಬಿಕೆಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆಯ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಇಲ್ಲೂ ಕೂಡ ಲೈಕ್ ಆಲ್ ದಿ ಅದರ್ ಚರ್ಚಸ್ ಯೇಸು ಸ್ವಾಮಿಯ ಪರಿಚಯ ಮೊದಲು ಮಾಡಿಕೊಟ್ಟು ಆ ನಂತರ ಸಂದೇಶಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಂದೇಶ ಕೊಡುವಾಗ ಯಾರು ಹೇಳ್ತಾರೆ ಎಂಬುದನ್ನು ಖಾತ್ರಿಪಡಿಸ್ಬೇಕು. ಅವ್ರ ವ್ಯಕ್ತಿನೇ ಗೊತ್ತಿಲ್ಲ ಮೇಲೆ ಸಂದೇಶ ಹೆಂಗೆ ಅರ್ಥ ಆಗುತ್ತೆ? ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ, ಸಂಪನ್ಮೂಲ ವ್ಯಕ್ತಿ ಯಾರು ಅಂತ ಸ್ವಾಮಿನೇ ಪರಿಚಯ ಮಾಡಿ ಆತನ ವಿವರಣೆ ಮಾಡ್ಕೊಳ್ತಾನೆ. ಆತನ ವಿವರಣೆ ಹೇಗಿದೆ ಎಂಬುದಾಗಿ ಹಿಂದಿನ ಅಧ್ಯಾಯದಲ್ಲಿ ಓದಿದ್ದೇವೆ. ಆ ವಿವರಣೆ ಇಲ್ಲಿ ಕಾಣುವಾಗ ಆ ಇಬ್ಬರು ವ್ಯಕ್ತಿಗಳು ಒಂದೇ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಪರಲೋಕದಲ್ಲಿ ಬಂದಂಥ ನದಿಯು ಸಿಂಹಾಸನದಿಂದ ಬರುವಂಥ ಒಂದು ನದಿಯಾಗಿತ್ತು ಎಂಬತಕ್ಕಂಥ ಅಂಶವನ್ನು ತುಂಬ ಸುಂದರವಾಗಿ ಬೋಧಕರು ವಿವರಣೆಯನ್ನು ಮಾಡ್ತಾರೆ. ಓಕೆ, ಮುಂದೆ ಹೋಗೋಣ. ಹೇಳಿ ಪಾಸ್ಟರ್ ಪ್ರಸನ್ನ ಅವರೇ, ತೈಟೀರಿಯ ಅಂದರೆ ಏನು ಮೊದಲನೇದಾಗಿ? ತುವೈತರ ಸಭೆಯು ಪ್ರಕಟಣೆ 2ನೇ ಅಧ್ಯಾಯ 18ರಿಂದ 29 ವಚನಗಳ ತನಕ ಇದೆ. ದೀರ್ಘಕಾಲದಂಥ ಒಂದು ಸಭೆ. ಇದನ್ನು 538ರಿಂದ 1798ರವರೆಗೆ ಅಂದಮೇಲೆ 1260 ವರ್ಷಗಳ ಅವಧಿಯಲ್ಲಿ ಇರ್ತಕ್ಕಂಥ ಈ ಸಭೆ, ಕತ್ತಲೆಯ ಯುಗದಲ್ಲಿ ಇರ್ತಕ್ಕಂಥ ಸಭೆ. ತುವೈತಾರ ಅಂದರೆ ಕಾಂಟ್ರಿಷನ್ ಅಥವಾ ಪಶ್ಚಾತ್ತಾಪ, ಅನುತಾಪ. ಅಲ್ಲಿ ಬರ್ತಕ್ಕಂಥ ದುಃಖದ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಇದನ್ನು ಏನಂತ ಕರಿತೇವೆ ಅಂದರೆ ಸಭೆಯನ್ನು ದ ಏಜ್ ಆಫ್ ಪೇಪಲ್ ಸುಪ್ರೀಮಸಿ, ಅಂದರೆ ಪೋಪನ ಆಡಳಿತವು ಉತ್ತುಂಗದಲ್ಲಿರ್ತಕ್ಕಂಥ ಅವಧಿ ಈ ತುವೈತರ ಸಭೆ. 2ನೇದಾಗಿ ಇದನ್ನು ದ ಚರ್ಚ್ ಆಫ್ ದ ಈವಿಲ್ ಪ್ರಾಫಿಟಸ್ ಎಂಬುದಾಗಿ ಕರಿತೇವೆ. ಸತ್ಯವೇದದಲ್ಲಿ ಕೆಟ್ಟ ಪ್ರವಾದಿನಿ ಯಾರು ಅಂತ ಬಹಳ ಪರಿಚಿತವಾಗಿದೆ, ಎಜಿಬೇಲಳು. ಆ ಎಜಿಬೇಲಳ ತತ್ವಗಳನ್ನು ಪರಿಪಾಲನೆ ಮಾಡಿದಂಥ ಸಭೆ. ಈ ಸಭೆಯನ್ನು ಕುರಿತು ನಾವು ಗಮನಿಸುವಾಗ ಸ್ವಾಮಿ ಇದಕ್ಕೆ 2ರಷ್ಟು ಎಚ್ಚರಿಕೆಯನ್ನು ಕೊಡ್ತಾನೆ. ಯಾಕೆಂದರೆ ನೀವು ಇರ್ತಕ್ಕಂಥ ಕಾಲ ಬಹಳ ಗಂಭೀರವಾದದ್ದು, ನಿಮ್ಮ ವಾತಾವರಣ ಸರಿಯಿಲ್ಲ, ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದಾಗಿ ಒಂದೊಂದು ಸಭೆಯನ್ನು. ಅದಕ್ಕೋಸ್ಕರ ಸ್ವಾಮಿ ತನ್ನನ್ನು ಪರಿಚಯ ಮಾಡಿಕೊಳ್ಳುವಾಗ ಈ ಸಭೆಗೆ ಏನು ಹೇಳ್ತಾನೆ ಅಂದರೆ, ಬೆಂಕಿಯ ಹುರಿಯಂತಿರುವ ಕಣ್ಣುಗಳು. ಈ ಒಂದು ಇನ್ನೂ ಸ್ವಲ್ಪ ಆಳಕ್ಕೆ ನಾವು ಹೋಗೋದಾದರೆ ಪಾಸ್ಟರ್ ರಾಜದಾಸ್, ಮೊದಲನೇ ಸಭೆ ಬಗ್ಗೆ ಓದಿದ್ವಿ, 2ನೇ ಸಭೆ ಬಗ್ಗೆ ಓದಿದ್ವಿ, 3ನೇ ಸಭೆಯನ್ನು ಕೂಡ ಓದಿದ್ವಿ. ಈಗ 4ನೇ ಸಭೆಗೆ ಬರುವಾಗ ಈ ಆತ್ಮಿಕ ದರ್ಜೆ ಯಾಕೋ ಸ್ವಲ್ಪ ಕಡಿಮೆ ಆಗ್ತಾನೇ ಇದೆ. ಈಗ ಮೊದಲನೇ ಸಭೆಯಲ್ಲಿದ್ದಂಥ ಒಂದು ಆತ್ಮಿಕ ಆರೋಗ್ಯವು 2ನೇ ಸಭೆಯಲ್ಲಿಲ್ಲ, 2ನೇ ಸಭೆಯಲ್ಲಿದ್ದಂಥ ಆರೋಗ್ಯವು 3ನೇ ಸಭೆಯಲ್ಲಿಲ್ಲ. ಈಗ 4ನೇ ಸಭೆ ಇನ್ನೂ ತೀರಾ ಮೋಸವಾಗಿದೆ, ಏನಂತೀರ? ಈ ಎಲ್ಲ ಸಭೆಗಳು ಕಾಲಘಟ್ಟಕ್ಕೆ ಸೀಮಿತವಾಗಿದೆ ಅಂತ ಹೇಳಿದೆ. ಸಮಯ ಉರುಳ್ತಾ ಭಕ್ತಿ
ತಣ್ಣಗಾಗುತ್ತಂತೆ, ಪ್ರೀತಿ ತಣ್ಣಗಾಗುತ್ತೆ ಅಂತ ದೇವರು ವಾಕ್ಯ ಹೇಳ್ತಾ ಇದೆಯಲ್ಲ, ಅದು ಹಾಗೆ ನೆರವೇರ್ತಾ ಇದೆ. ಇದು ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಇದ್ದಂಥ ಸಭೆ. ಕ್ರಿಸ್ತ ಶಕ 538ರಿಂದ 1798 ಅಂತ ಹೇಳಿದ್ರೆ ಇದು ಅಂಧಕಾರದ ಯುಗ ಮತ್ತು ಪೋಪ್ ಆಡಳಿತದಲ್ಲಿದ್ದಂಥ ಒಂದು ಅವಧಿ. ಇಂತಹ ಸಮಯದಲ್ಲಿ ಭಾಳ ಹಿಂಸೆ ಕ್ರೈಸ್ತರು ಅನುಭವಿಸಿದ್ರು. ಅಂತಹ ಸಮಯದಲ್ಲಿ ಇದ್ದಂಥ ಸಭೆ ತೈತಿರ ಸಭೆ. ಈಗಾಗಲೇ ಸಬ್ಬತ್ತನ್ನ ಬದಲಾವಣೆಯನ್ನ ಮಾಡಿದ ನಂತರ ನಡೀತಾ ಇರತಕ್ಕಂಥ ಒಂದು ಸಭೆ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ನಾವು ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪಾ ಎಂಬತಕ್ಕಂಥದ್ದನ್ನ ಚರಿತ್ರೆ ಪುಸ್ತಕಗಳನ್ನ, ಚರಿತ್ರೆ ಹಾಳೆಗಳನ್ನ ನೀವು ತಿರುಗಿಸಿ ನೋಡಬೇಕು. ಯು ಶುಡ್ ಪ್ರೂವ್ ದಟ್ ವಿ ಆರ್ ರಾಂಗ್. ಏನಂತೀರ ಪ್ರಶ್ನೆ ಅವರೇ, ಮುಂದುವರಿಸಿ. ಖಂಡಿತವಾಗಿ ಈ ಸತ್ಯ ಎಂಬತಕ್ಕಂಥದ್ದು ಕಹಿಯಾಗಿದೆ. ಇಲ್ಲಿ ಚರಿತ್ರೆಯನ್ನು ಓದ್ಕೊಂಡು ಬರುವಾಗ ಇಲ್ಲಿ ಬರೆದಿರೋದಕ್ಕೂ ಚರಿತ್ರೆಯಲ್ಲಿ ಬರೆದಿರೋದಕ್ಕೂ ಹೊಂದಾಣಿಕೆ ಇದೆ. ಚರಿತ್ರೆ ಹಾಗೇ ಇರೋದಿಲ್ಲ, ನೆರವೇರ್ತಾ ಇದೆ. ಪ್ರವಾದನೆಗಳು ನೆರವೇರಲ್ಪಟ್ಟಾಗ ಅದು ಚರಿತ್ರೆಗೆ ಹೋಗ್ತದೆ. ಇಲ್ಲಿ ಈ ಒಂದು ಅವಧಿಯಲ್ಲಿ ಸಬ್ಬತ್ತು ಮಾತ್ರ ಬದಲಾವಣೆ ಆಗಿಲ್ಲ. ಮುಂದೆ ನಾವು ನೋಡ್ಲಿಕ್ಕೆ ಹೋಗ್ತೇವೆ, ಅನೇಕ ಸಂಪ್ರದಾಯಗಳು ಹುಟ್ಟಿಕೊಂಡವು. ಈ ಸಭೆಯಲ್ಲಿ ಸಂಪ್ರದಾಯಗಳು ಇವತ್ತು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡಿತಾ ಇವೆ. ಸತ್ಯಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ, ಸಂಪ್ರದಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಯಾಕೆಂದರೆ 1260 ವರ್ಷಗಳ ತನಕ ಹಿಂಸೆ ಜಾಸ್ತಿ ಆಗಿತ್ತು, ಸಂಪ್ರದಾಯ ಜಾಸ್ತಿ ಆಗಿತ್ತು, ಸತ್ಯವೇದ ಕತ್ತಲೆಯಲ್ಲಿತ್ತು. ಇವೆಲ್ಲವನ್ನು ನಾವು ಗುರುತಿಸುವಾಗ ಸಭೆ ಯಾವ ಪರಿಸ್ಥಿತಿಯಲ್ಲಿದೆ, ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ನಿಮ್ಮ ಸಭೆಯ ಮಧ್ಯದಲ್ಲಿ ನನ್ನ ಕಣ್ಣುಗಳು ಇಟ್ ಈಸ್ ಪಿಯರ್ಸಿಂಗ್ ಯುವರ್ ಚರ್ಚ್. ತಾಮ್ರದ ಕಾಲುಗಳಿವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇಂಥ ಹಿಂಸೆಗಳು ನಿಮಗೆ ಬರ್ತವೆ. ಆ ಬರ್ತಕ್ಕಂಥ ಸಮಯದಲ್ಲಿ ನಿಮ್ಮನ್ನು ನೀವು ತಿದ್ದುಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಯಾಕೆಂದರೆ ಮುಂದಿನ ಕಾಲದಲ್ಲಿ ನೀವುಗಳು ಇದನ್ನು ಅನುಭವಿಸ್ಲಿಕ್ಕೆ ಹೋಗ್ತೀರಾ. ಅಂತ್ಯ ಕಾಲದಲ್ಲಿ ನಮ್ಮ ಸಭೆಗಳು ಸಹ ಇದನ್ನು ಅನುಭವಿಸ್ಲಿಕ್ಕೆ ಹೋಗ್ತವೆ. ಯಾಕೆಂದರೆ ನಾನು ನೋಡುವಾಗ ಇಲ್ಲಿ ರೋಮನ್ ಕ್ಯಾಥಲಿಕ್ ಸಭೆ ಒಂದು ಉತ್ತುಂಗದ ಆಡಳಿತದಲ್ಲಿತ್ತು. ಪೋಪನ ಆಡಳಿತವನ್ನು ಯಾರೂ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಂದೆ ನಾವು ನೋಡುವಾಗ ಎಚ್ಚರಿಕೆಯನ್ನು ಸ್ವಾಮಿ ಕೊಡ್ತಾನೆ. ನಿನ್ನ ಕೃತ್ಯಗಳನ್ನು ಬಲ್ಲೆ, ನೀನೇನಾಗಿದೆಯಾ ಬಲ್ಲೆ, ನಿನ್ನ ಕಾರ್ಯವನ್ನು ಬಲ್ಲೆ. ಅಂತ್ಯವಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು, ನಿನ್ನ ಅಂತಿಮ ಕಾರ್ಯಗಳು ಪ್ರಥಮ ಕಾರ್ಯಗಳಿಗಿಂತ ಹೆಚ್ಚಾದವುಗಳು. ಅಂದರೆ ನೀನು ಮೊದಲು ಚೆನ್ನಾಗೇ ಇದ್ದೆ, ಆದರೆ ಅಂತ್ಯದಲ್ಲಿ ನೀನಾಗಿದೆಯಾ, ಆ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಆಗಬೇಕು. ಆಗ್ತಾ ಇಲ್ಲ, ನೀನು ನಿನ್ನನ್ನು ತಿದ್ದುಕೊಳ್ಬೇಕು ಎಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾನೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಈ ಮುಖ್ಯವಾಗಿರ್ತಕ್ಕಂಥ ಒಂದು ಕಲಿವಿಕೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. 2ನೇ ಅಧ್ಯಾಯ 20, 21, 22ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಪಾಸ್ಟರ್ ರಾಜದಾಸ್. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ಈಗಾಗಲೇ ಈ ಒಂದು ಪ್ರವಾದನೆಯ ಬಗ್ಗೆ ನಾವು ಮಾತಾಡಿದ್ದೇವೆ. ಇಲ್ಲಿ ಈ ಒಂದು ಹಾಸಿಗೆ, ಈ ಒಂದು ವ್ಯಭಿಚಾರ, ತನ್ನ ಮಕ್ಕಳು, ಇದೆಲ್ಲ ಯಾವುದನ್ನು ಸೂಚಿಸ್ತದೆ ಪಾಸ್ಟರ್ ರಾಜದಾಸ್? ಇದು ಆತ್ಮಿಕ ಫಾರ್ನಿಕೇಷನ್, ಇದು ಸ್ಪಿರಿಚುವಲ್ ಅಡಲ್ಟ್ರಿ ಅಂತ ಹೇಳ್ತದೆ. ಇವರು ದೇವರ ಮಕ್ಕಳಾಗಿದ್ದರೂ ಸಹ ಅನ್ಯರ ಸಂಗಡ ಸೇರಿ ಅವರು ವ್ಯಭಿಚಾರ ಮಾಡ್ತಾರೆ. ವ್ಯಭಿಚಾರ ಅಂದರೆ ಆತ್ಮಿಕ ವ್ಯಭಿಚಾರ ಅಂತ ಹೇಳಿದ್ರೆ ಸತ್ಯ ಅಸತ್ಯ ಮಿಶ್ರ ಸಂಧಾನ ಮಾಡ್ಕೊಳ್ತಾಯಿದ್ರು. ವ್ಯತ್ಯಾಸವನ್ನು ತೋರಿಸ್ತಿರಲಿಲ್ಲ. ಸ್ವಾಮಿ ಹೇಳ್ದೇ ನೀವು ಲೋಕದಲ್ಲಿ ಇರ್ರಿ, ಅದರ ಲೋಕದವ್ರಿಂದ ಇರಬೇಡಿ ಅಂತ ಹೇಳಿದಾನೆ. ಆದರೆ ಇಸಬೆಲ್ ರಾಣಿ ಏನು ಮಾಡಿದ್ಲು ಅಂದರೆ
ದೇವ ಜನರಿಗೆ ನೈವೇದ್ಯ ಹಾಕಲಿಕ್ಕೆ ಪ್ರೇರೇಪಣೆ ಮಾಡಿದ್ಲು, ವಿಗ್ರಹಾರಾಧನೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದ್ಲು. ಅಲ್ಲಿ ಬಾಲ್ ದೇವತೆಯನ್ನು ಪೂಜೆ ಮಾಡಲಿಕ್ಕೆ ಈಕೆನೇ ಪ್ರಾಮುಖ್ಯವಾದಂಥ ಹೆಣ್ಮಗಳಾಗಿದ್ಲು. ಇಡೀ ರಾಜಸ್ಥಾನವಲ್ಲ, ಇಡೀ ರಾಜ್ಯವನ್ನೇ ಅವಳು ಮರಳು ಮಾಡಿಬಿಟ್ಲಂತೆ. ಸೆಡ್ಯೂಸ್ ಅಂತ ಹೇಳ್ತಾರೆ. ಸೆಡ್ಯೂಸ್ ಅಂತ ಹೇಳಿದ್ರೆ ಆಕರ್ಷಣೆ ಮಾಡಲ್ಲ. ದೇವ ಜನರಿಗಿಂತ ಬಾಲ್ ದೇವತೆಗಳ ಪೂಜೆ ಮಾಡೋರೇ ಅಧಿಕ ಸಂಖ್ಯೆ ಆಗ್ಬಿಟ್ರಂತೆ. ಅಲ್ಲಿ ಉಳ್ಕೊಳ್ಳೋನು ಎಲಿಯ ಒಬ್ಬನೇ ಪ್ರವಾದಿ. ಅವನು ಇಡೀ ರಾಜ್ಯಕ್ಕೆ ವಿರುದ್ಧವಾಗಿ ಅವನು ಸತ್ಯಕ್ಕಾಗಿ ನಿಂತ್ಕೊಂಡಂಥ ವ್ಯಕ್ತಿ. ಅಂತಹ ಆತ್ಮಿಕವಾದಂಥ ಭ್ರಷ್ಟತೆ ಇಜ್ರೇಲಿನ ಕಾಲದಲ್ಲಿ ಇತ್ತು. ಅದನ್ನು ಈ ತೈತಿರಿಯ ಸಭೆಯಲ್ಲೂ ಸಹ ಅದೇ ಪರಿಸ್ಥಿತಿಯನ್ನು ಕಾಣ್ತಿದ್ದೇವೆ. ಸಂಧಾನ, ಸತ್ಯ ಮತ್ತು ಸಂಪ್ರದಾಯ ಮಿಶ್ರ. ಜನಗಳಿಗೆ ಯಾವ ಸತ್ಯ ಯಾವುದು ಅಸತ್ಯ ಅಂತ ಗುರುತಿಸಲಿಕ್ಕೆ ಅಸಾಧ್ಯ ಆಗೋಯ್ತು. ಅಂತಹ ಪರಿಸ್ಥಿತಿಯನ್ನು ನಾವು ಈ ಸಭೆಯಲ್ಲಿ ಕಾಣ್ತೇವೆ. ಮಾಸ್ಟರ್ ಪ್ರಸನ್ನ ಅವರೇ, ಮುಂದುವರಿಸಿ. ದ್ವೈತರ ಸಭೆ, ಇದರಲ್ಲಿರ್ತಕ್ಕಂಥ ಒಂದು ಗುಣ ಈಗಾಗಲೇ ನಾವು ಎಜಿಬೇಲಳ ಪ್ರವಾದಿನಿ ಎಂಬುದಾಗಿ ಹೇಳ್ತೇವೆ. ಅದನ್ನು ಯಾವುದಕ್ಕೆ ನಾವು ಹೋಲಿಸ್ತೇವೆ ಎಂಬುದಾಗಿ ಹೇಳುವಾಗ ಎಜಿಬೇಲಳು ಮತ್ತು ರೋಮನ್ ಕ್ಯಾಥಲಿಕ್ ಸಭೆ ಎರಡೂ ಒಂದೇ. ಕಾರಣ ಇಷ್ಟೇ, ಯಾವ್ಯಾವ ಗುಣಗಳು ಈಗ ಬೋಧಕರಾದ ಎಜ್ಬೇಲ್ ರಾಜದಾಸ್ ಹೇಳಿದ್ರಲ್ಲ, ಎಜ್ಬೇಲಳ ಬಗ್ಗೆ ಅದೆಲ್ಲವೂ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಇತ್ತು. ಎಜ್ಬೇಲಳು ಒಬ್ಬ ಸ್ತ್ರೀಯನ್ನು ಯಾವುದಕ್ಕೆ ಹೋಲಿಸ್ತಾರೆ? ಸಭೆಗೆ ಹೋಲಿಸ್ತಾ ಇದ್ದಾರೆ. ರೋಮನ್ ಕ್ಯಾಥಲಿಕ್ ಎಂಬತಕ್ಕಂಥದ್ದು ಒಂದು ರಿಲಿಜಿಯಸ್ ಆರ್ಗನೈಸೇಷನ್, ಒಂದು ಸಭೆ. ಆ ಸಭೆಗೆ ಹೋಲಿಸಲ್ಪಡಿದೆ. ವಿಗ್ರಹಾರಾಧನೆಯನ್ನು ಪರಿಚಯ ಮಾಡಿಕೊಟ್ಟಂಥ ಎಜಿಬೇಲಳು ಆ ವಿಗ್ರಹಾರಾಧನೆಯನ್ನು ರೋಮನ್ ಸಭೆ ಏನು ಮಾಡ್ತಾ ಅದನ್ನು ಕಾರ್ಯರೂಪಕ್ಕೆ ತಂತು. ಬಾಲ್ ಪ್ರವಾದಿನಿಯನ್ನು ಪೂಜೆ ಮಾಡ್ತಕ್ಕಂಥದ್ದು. ಇಲ್ಲಿ ಇವರು ಸೂರ್ಯನನ್ನು ಪೂಜೆ ಮಾಡ್ತಕ್ಕಂಥದ್ದು. ಬ್ಯಾಬಿಲೋನ್ ದೇಶದಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲಿಗೂ ಸಹ ಪರಿಚಯವಾಯಿತು ಎಂಬುದಾಗಲಿ. ಇದನ್ನು ನಾವು ಪ್ರಕಟಣೆಯಲ್ಲಿ ಓದುವಾಗ ಎರಡನೇ ದೇವದೂತನ ಸಂದೇಶ ಹೇಳ್ತದೆ, ಬಿದ್ದಳೋ ಬಾಬೇಲ್ ಎಂಬ ನಗರಿ ಬಿದ್ದಳು. ಎಜಿಬೇಲಳು, ಬ್ಯಾಬಿಲೋನ್ ಎರಡೂ ಒಂದೇ. ಅದಕ್ಕೋಸ್ಕರ ಸ್ವಾಮಿ ಸತ್ಯ ಸಭೆಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಆ ಸಭೆಯನ್ನು ಬಿಟ್ಟು ಹೊರಗಡೆ ಬಾ, ಆ ಸಂಪ್ರದಾಯವನ್ನು ಬಿಟ್ಟು ಹೊರಗಡೆ ಬಾ, ಸತ್ಯವನ್ನು ಹಿಡಿದುಕೋ. ದ್ವೈತರ ಸಭೆ ಎಂಬತಕ್ಕಂಥದ್ದು ಉನ್ನತವಾಗಿ ಬೆಳಿಬೇಕಾದ್ರೆ ಸಲಹೆಗಳನ್ನು ತಗೊಳ್ಬೇಕು. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನ ಜನರನ್ನು ನೀನು ಜಾರತ್ವಕ್ಕೆ ನಡೆಸಿದ್ದೀಯ. ಈಗ ಪ್ರಕರಣೆಯಲ್ಲಿ ಸಹ ಎರಡು ಸ್ತ್ರೀಯರನ್ನು ನೋಡ್ತೇವೆ. ಒಂದು ಪರಿಶುದ್ಧವಾದಂಥ ಸ್ತ್ರೀ, ಇನ್ನೊಂದು ಮದ್ಯವನ್ನು ಕುಡಿಸ್ತಕ್ಕಂಥ ಸ್ತ್ರೀ. ಆ ಸ್ತ್ರೀಯ ದ್ವೈತರ ಸಭೆ. ಯಾಕೆಂದ್ರೆ ಆ ಸ್ತ್ರೀ ತಾನು ಮಾತ್ರ ಕುಡಿಯುವುದಲ್ಲ, ಇತರರನ್ನು ಸಹ ಮತ್ತರನ್ನಾಗಿ ಮಾಡ್ತಕ್ಕಂಥದ್ದು. ಅಂದರೆ ತಾನು ಪಾಲಿಸಿರುವ ತತ್ವಗಳನ್ನು ಇತರ ಸಭೆಗಳು ಸಹ ಪಾಲಿಸಬೇಕು. ಈಗ ಯಾವ ಒಂದು ತತ್ವವನ್ನು, ಅದು ವಿಗ್ರಹಾರಾಧನೆ ಆಗಿರ್ಬೋದು, ಮೇಣದ ಬತ್ತಿ ಹಚ್ಚೋದಾಗಿರ್ಬೋದು, ಶಿಲುಬೆಗಳನ್ನು ಪೂಜೆ ಮಾಡೋದು, ಸಮಾಧಿಗಳನ್ನ ಪೂಜೆ ಮಾಡೋದಾಗಿರ್ಬೋದು, ಇದು ಕ್ಯಾಥಲಿಕ್ ಸಭೆಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಬೇರೆ ಸಭೆಗಳು ಸಹ ಏನು ಮಾಡ್ತಾ ಇದ್ದೇವೆ, ಅನುಸರಿಸ್ತಾ ಇದೆ. ಇದರಲ್ಲಿ ದುಃಖಕರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ರೋಮನ್ ಸಭೆ, ಈ ಕ್ಯಾಥಲಿಕ್ ಅನ್ನೋ ಪದನ ನಾನು ಉಪಯೋಗಿಸ್ಲಿಕ್ಕೆ ಮುಂದೆ ಬರೋದಿಲ್ಲ. ರೋಮನ್ ಎಂಬತಕ್ಕಂಥ ಸಭೆಯನ್ನು ಇಟ್ಕೊಳ್ಳೋಣ. ಯಾಕೆಂದರೆ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಅಂಶ ಇದು. ನಾವೇನು ದೂಷಣೆ ಮಾಡಲಿಕ್ಕೆ ಬರೀತಾ ಇಲ್ಲ, ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಸಭೆ ರೋಮನ್ ಸಭೆ. ಈ ಸಭೆಯು ಎಷ್ಟು ಒಂದು ಪ್ರಸಿದ್ಧ ಪಡೆದಿದೆ ಅಂತ ಹೇಳಿದ್ರೆ, ಇವರ ಪ್ರಭಾವ ಎಷ್ಟಿದೆ ಅಂದರೆ ಬೇರೆ ಡಿನಾಮಿನೇಷನ್ಗಳ ಮೇಲೆ ಈಗ ಎಲ್ಲರೂ ಕ್ಯಾಂಡಲ್ ಹಚ್ಚಿಸ್ತಾರೆ ಸತ್ತ ಸಮಾಧಿಯಲ್ಲಿ. ಅದರಲ್ಲೂ ದುಃಖಕರವಾಗಿರ್ತಕ್ಕಂಥ ವಿಷಯ ಏನಂದರೆ, ಸತ್ಯವನ್ನ ಅರ್ಥಕೊಂಡಿರ್ತಕ್ಕಂಥವ್ರು ಕ್ಯಾಂಡಲ್ ಹಚ್ಚಿಸ್ತಾರೆ. ಸತ್ಯವನ್ನ ಅರ್ಥಕೊಂಡಿರ್ತಕ್ಕಂಥವ್ರು 3ನೇ ದಿನದಲ್ಲಿ ಸಮಾಧಿಗೆ ಹೋಗ್ತಾರೆ. ಸತ್ಯವನ್ನ ಅರ್ಥಕೊಂಡವರು 40ನೇ ದಿನ ಪ್ರೇಯರ್ ಮೀಟಿಂಗ್ ಇಡ್ತಾರೆ. ಸ್ಮಾರಕ ದಿನಗಳನ್ನ ಇಟ್ಕೊಂಡಿರ್ತಾರೆ, ಮೆಮೋರಿಯಲ್ ಡೇಸ್ ಅಂತ ಕರೀತಾರೆ. ಇಟ್ ಈಸ್ ಸಚ್ ಅ ಶೇಮ್ ಆನ್ ಪೀಪಲ್ ಲೈಕ್ ಅಸ್ ಹೂ ನೋ ದ ಟ್ರೂತ್. ಏನಂತೀರ ಪ್ರಸನ್ನ? ಖಂಡಿತವಾಗಿಯೂ ಸತ್ಯವು ಒಬ್ಬ ಮನುಷ್ಯನಿಗೆ ಗೋಚರವಾದಾಗ ಅಸತ್ಯವನ್ನು ಬಿಡಬೇಕು. ಕಷ್ಟ ಆಗ್ಬೋದು. ಈಗ ಸಂಪ್ರದಾಯಗಳನ್ನು ನಾವು ಯಾಕೆ ಮಾಡ್ತೇವೆ ಅಂದರೆ, ಒಂದು ಕಾರಣ ಹೇಳ್ತೇನೆ, ನಮ್ಮ ಹಿರಿಕರನ್ನು ನೋಯಿಸಬಾರ್ದು, ಅವ್ರ ಭಾವನೆಗಳನ್ನು ನೋಯಿಸಬಾರ್ದು. ಹೋಗಲಿ, ಅವ್ರು ಮಾಡ್ದಂಗೆ
ಸೊ ಅಂದರೆ ಅದರಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು ನಮ್ಗೆ ಇಷ್ಟ ಇಲ್ಲದಿದ್ರೂ ಪರವಾಗಿಲ್ಲ, ಭಾಗಿಯಾಗ್ತೀವಿ. ಕಾರಣ ಏನು? ದೇವರನ್ನ ಮಾರಾಟ ಮಾಡಿದ್ರು ಪರವಾಗಿಲ್ಲ, ನಮ್ಮ ಹಿರಿಕರನ್ನ ಮಾರಾಟ ಮಾಡ್ಬೇಕಾಗಲ್ಲ ನಾವು. ಅವರನ್ನು ನಾವು ಎಜುಕೇಟ್ ಮಾಡೋದು ಬಿಟ್ಟು, ಅವ್ರಿಗೂ ನಾವು ಸತ್ಯವನ್ನು ತಿಳಿಸೋದು ಬಿಟ್ಟು, ಅವ್ರು ಹೇಳಿದಾಗೆ ನಾವು ಸಂಧಾನ ಮಾಡಿಕೊಳ್ಳುವಾಗ ತುವೈತೈರ ಸಭೆಯ ಹಾಗೆ ನಾವು ಸಹ ಇರ್ತೇವೆ. ಆ ಸಭೆಯನ್ನು ಬಿಟ್ಟು ಹೊರಗಡೆ ಬಾ ಅಂದರೆ ಆ ಸಂಪ್ರದಾಯವನ್ನು ಬಿಟ್ಟು ಹೊರಗಡೆ ಬಾ, ಆ ತತ್ವಗಳನ್ನು ಬಿಟ್ಟು ಹೊರಗಡೆ ಬಾ. ಈ ತತ್ವಗಳನ್ನ, ಈ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮಂಥ ಬೋಧಕರುಗಳು ಫಸ್ಟು ವಿ ಶುಡ್ ಸೇ ನೋ ಟು ದಿಸ್ ಕೈಂಡ್ ಆಫ್ ಪ್ರೇಯರ್ ಮೀಟಿಂಗ್ಸ್ ಆ್ಯಂಡ್ ದಿಸ್ ಕೈಂಡ್ ಆಫ್ ಡೆತ್ ಮೆಮೋರಿಯಲ್ ಸರ್ವಿಸಸ್. ಅನ್ಫಾರ್ಚುನೇಟ್ಲಿ ದಟ್ ಇಸ್ ಬಿಕಮಿಂಗ್ ಮೋರ್ ನಮ್ಮ ಇದರಲ್ಲಿ. ಇದು ನೇರವಾಗಿ ತ್ವೈತಾರ ಸಭೆಗೆ ಮಾತ್ರವಲ್ಲದೆ ನಮಗೆ ಒಂದು ಸಂದೇಶ, ನೀವು ಇದರಿಂದ ಹೊರಗಡೆ ಬನ್ನಿ, ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸಗಳಿಂದ ನೀವು ಹೊರಗಡೆ ಬನ್ನಿ ಅನ್ನೋದನ್ನು ನೇರವಾಗಿ ಸತ್ಯವೇದ ನಮಗೆ ಹೇಳ್ತಾ ಇದೆ. ಫಸ್ಟ್ ರಾಜದಾಸ್ ಎಲೈಜಾ ಅವನು ನೇರವಾಗಿ ದಿಟ್ಟವಾಗಿ ಇದನ್ನು, ಈ ಸಂಪ್ರದಾಯಗಳನ್ನು ಎದುರಿಸ್ದ. ಅದಕ್ಕೆ ಹಿಂಸೆ ಶುರುವಾಯಿತು. ಆ ಹಿಂಸೆಗೆ ಎದುರ್ಕೊಂಡು ಅವನು ಸಾಯಲೇಬೇಕಂತಲೇ ಬಯಸ್ದ. ಸತ್ಯಕ್ಕೆ ನಿಂತ್ಕೊಂಡಾಗ ಭಯ ಇರ್ತದೆ, ಆದರೆ ದೇವರು ಹೇಳ್ತಾನೆ ನಾನಿದ್ದೇನೆ, ಭಯ ಪಡಬೇಡ ಅಂತ ಹೇಳ್ತಾನೆ. ಆವಾಗ ಹೇಗೆ ದೇವರು ಧೈರ್ಯ ಪಡಿಸ್ದ, ಅದೇ ರೀತಿ ಇವತ್ತು ತುವತೈರ ಸಭೆಗೂ ದೇವರು ಧೈರ್ಯ ಪಡಿಸ್ತಾನೆ. ಎಸ್, ಮುಂದುವರಿಸಿ ಫಸ್ಟ್ ಪ್ರಶ್ನೆ. ಮುಂದೆ ನಾವು ನೋಡ್ತೇವೆ, ಈ ತುವೈತರ ಸಭೆಗೆ ಸ್ವಾಮಿ ಹೇಳ್ತಾನೆ, ಕೆಲವರು ಇದ್ದೀರಾ, ಅವರು ಎಜಿಬೇಲಳ ತತ್ವಗಳನ್ನು, ಅಭ್ಯಾಸಗಳನ್ನು ಪರಿಪಾಲನೆ ಮಾಡಲ್ಲ. ಅಂಥವ್ರನ್ನ ನಾನು ಮೆಚ್ಚಿಕೊಳ್ತೇನೆ. ಒಂದು ಸಲಹೆಯನ್ನು ಸ್ವಾಮಿ ಕೊಡ್ತಾನೆ, ಖಂಡಿತವಾಗಿಯೂ ಅಂಥವ್ರಿಗೆ ನಿತ್ಯ ರಾಜ್ಯ ಖಂಡಿತವಾಗಿದೆ ಎಂಬುದಾಗಿ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ತ್ವೈತಾರ ಎಂಬತಕ್ಕಂಥ ಈ ಸಭೆಯಲ್ಲಿ ಇಷ್ಟೆಲ್ಲ ಅಂಶಗಳಿವೆಯಾ, ಇಷ್ಟೆಲ್ಲ ನಮಗೆ ಗೊತ್ತೇ ಇರಲಿಲ್ವಲ್ಲ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳು ನಮಗೆ ಕಾದಿದೆ. ಪಾಸ್ಟರ್ ಪ್ರಸನ್ನ ಕುಮಾರ್, ಯು ಆರ್ ವೆರಿ ಕ್ಲಿಯರ್. ಕಮ್ ಔಟ್ ಆಫ್ ದಿಸ್ ಹ್ಯಾಬಿಟ್ಸ್, ಕ್ಯಾಂಡಲ್ಸ್, ಥರ್ಡ್ ಡೇ ಮೆಮೋರಿಯಲ್ ಸರ್ವಿಸ್, ಕಮ್ ಔಟ್ ಆಫ್ ದಿಸ್. ಮುಂದುವರಿಸಿ. ಖಂಡಿತವಾಗಿಯೂ ಈ ಎಲ್ಲ ಸಂಪ್ರದಾಯಗಳು ಸತ್ಯವೇದಕ್ಕೆ ಆಧಾರವಾಗಿಲ್ಲ, ಮನುಷ್ಯನು ಪಾಲಿಸಿರುವ ಸಂಪ್ರದಾಯಗಳಿಂದ ಹೊರಗಡೆ ಬನ್ನಿ ಅಂತ ಕರೀತಾ ಇರ್ತಕ್ಕಂಥದ್ದು. ಇದು ದೇವರ ವಾಕ್ಯದ ಎಚ್ಚರಿಕೆ, ನಮ್ಮ ಎಚ್ಚರಿಕೆ ಅಲ್ಲ. ನಾವು ಹೇಳಿದರೆ ದಯವಿಟ್ಟು ಕೇಳಬೇಡಿ. ದೇವರ ವಾಕ್ಯ ಹೇಳ್ತಾ ಇದೆ ಅಂದರೆ ನಾವು ಕೇಳಬೇಕು. ವಂಡರ್ಫುಲ್, ವಂಡರ್ಫುಲ್. ಡೋಂಟ್ ಲಿಸನ್ ಟು ದಿಸ್ ಪ್ರೋಗ್ರಾಮ್, ಲಿಸನ್ ಟು ವಾಟ್ ಇಸ್ ರಿಟನ್ ಇನ್ ದ ಬೈಬಲ್. ಸತ್ಯವೇದದಲ್ಲಿ ಏನು ಬರೆದಿದೆ ಅಂತ ಯು ಯೋರ್ ಸೆಲ್ಫ್ ಸಿ. ಡೋಂಟ್ ಲಿಸನ್ ಟು ಅಸ್. ಅದಕ್ಕೋಸ್ಕರ ಅಪೊಸ್ತಲರ ಕೃತ್ಯಗಳು 5:29 ವಚನ ಹೇಳ್ತಕ್ಕಂಥದ್ದು, ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚು ವಿಧೇಯರಾಗಿರಬೇಕು, ದೇವರ ವಾಕ್ಯಕ್ಕೆ ಹೆಚ್ಚು ವಿಧೇಯರಾಗಿರಬೇಕು. ಪ್ರಕಟಣೆ ಪುಸ್ತಕವನ್ನು ಪ್ರತಿಯೊಬ್ಬರು ಕೂಲಂಕುಷವಾಗಿ ಓದಬೇಕು. ಅದು ನಮಗೆ ಅರ್ಥ ಆಗೋದಿಲ್ಲ ಎಂಬತಕ್ಕಂಥದ್ದಾಗಿ ನೀವು ಮುಚ್ಚಿಟ್ಟಾಗ ಸತ್ಯವು ಗೊತ್ತಾಗೋದಿಲ್ಲ. ಆದರೆ ಸತ್ಯವು ಬಹಳ ಸರಳವಾಗಿ ಹೇಳ್ತಾ ಇದೆ. ಇದನ್ನು ಯಾವುದೇ ರೀತಿಯಲ್ಲಿ ನಾವು ಕಲ್ಮಶವಾಗಿ ಹೇಳ್ತಾ ಇಲ್ಲ, ಸೇರಿಸ್ಕೊಂಡು ಹೇಳ್ತಾ ಇಲ್ಲ, ಅದರ ವಿವರಣೆನ ಕೊಡ್ತಾ ಇದ್ದೇವೆ ಅಷ್ಟೇ. ಓಕೆ, ವಂಡರ್ಫುಲ್. ನಾವು ವಚನಗಳನ್ನು ಓದಿ ಮುಂದೆ ಹೋಗೋಣ. 23ರಿಂದ 29 ವಚನವನ್ನು ಒಂದೇ ಸರಿ ಓದಿ ಅದನ್ನು ನಾವು ವಿವರಣೆಗೆ ಬರೋಣ. ಪಾಸ್ಟರ್ ರಾಜದಾಸ್. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆಯೆಂದು ಹೇಳಿಸಿಕೊಂಡಿರುವ ಸೈತಾನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹೇಳಿ ಪಾಸ್ಟರ್ ರಾಜದಾಸ್, ಇದನ್ನ ಎಷ್ಟೋ ಸರಿ ನಿಮ್ಮ ಒಂದು ಅನುಭವದಲ್ಲಿ ಓದಿರ್ತೀರ. ಎಷ್ಟು ನೇರವಾಗಿ ಮಾತಾಡಿ ಯೇಸು ಸ್ವಾಮಿ ಎಲ್ಲೋ ಒಂದು ಪರ್ಸ್ನಲ್ ಕಾನ್ವರ್ಸೇಷನ್ ಥರ, ಒಂದು ಸ್ನೇಹಿತನ ರೀತಿ ಇದನ್ನು ನೀವು ಬದಲಾಯಿಸ್ಕೋಪ, ಇಲ್ಲಾಂದರೆ ನಿನಗೆ ಈ ರೀತಿ ಆಗುತ್ತೆ, ನಿನ್ನ ಮಕ್ಕಳಿಗೆ ಈ ರೀತಿ ಆಗುತ್ತೆ. ಇದನ್ನೆಲ್ಲ ನಾವು ಯಾಕೆ ಓದ್ತಾ ಇಲ್ಲ?
ಓದಿದ್ರು ಯಾಕೆ ಇದರಂತೆ ನಾವು ನಡೀತಾ ಇಲ್ಲ? ಇದು ಸೈತಾನನು ಮಾಡುವಂಥ ಕುತಂತ್ರ. ಜನಗಳಿಗೆ ಕಣ್ಣಿದೆ, ಕಾಣ್ತಾ ಇಲ್ಲ, ಕಿವಿ ಇದೆ, ಇವಾಗೆಲ್ಲ ವಾಕ್ಯ ಕೇಳ್ತಾ ಇದ್ದಾರೆ, ಅದು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸತ್ಯದ ಅವನ್ನು ಅರ್ಥ ಮಾಡ್ಕೊಬಾರ್ದು ಎಂಬುದಾಗಿ ಯಹಲೋಕಾಧಿಪತಿ ಅವ್ರನ್ನ ಮಂಕ್ ಮಾಡಿದ ಅಂತ ಹೇಳಿ 2 ಕೊರಿಂಥ 4ನೇ ವಚನದಲ್ಲಿ ಓದ್ತೇವೆ, 9ನೇ ಅಧ್ಯಾಯ 4ನೇ ವಚನದಲ್ಲಿ. ಆ ಪ್ರಯುಕ್ತ ಇದು ಕುತಂತ್ರ ಮಾಡ್ತಕ್ಕಂಥ ಅದನ್ನು ಸೈತಾನನು ಮಾಡ್ತಕ್ಕಂಥ ಕಾರ್ಯವನ್ನು ಕಾಣ್ತಿದ್ದೇವೆ. ಈ ತುವತೈರ ಸಭೆಯಲ್ಲೂ ಅದೇ ಸಮಸ್ಯೆ ಇತ್ತು. ಸತ್ಯ ಸಂಪ್ರದಾಯನ ಅನುಸರಿಸ್ತಾ ಇದ್ರು. ಈ ಸತ್ಯವನ್ನು ಇಟ್ಕೊಂಡು ಆ ಸಂಪ್ರದಾಯನ ಬಿಡಬೇಕಾಗಿತ್ತು, ಅದನ್ನು ಹೊರಗಡೆ ಬರಬೇಕಾಗಿತ್ತು. ಬಿಡದೆ ಅವರು ಏನು ಮಾಡ್ತಿದ್ದಾರೆ? ಕಾಂಪ್ರಮೈಸ್, ಈ ಸಂಧಾನ ಮಾಡ್ಕೊಳ್ಳೋ ಪ್ರಯುಕ್ತವಾಗಿ ಅವರು ಭಾಳ ಸಂದಿಗ್ಧ ಪರಿಸ್ಥಿತಿ ಇದ್ದಾರೆ. ಸ್ವಾಮಿ ಅವ್ರನ್ನ ಎಚ್ಚರಿಸ್ತಾ ಇದ್ದಾನೆ, ನೀವು ಈ ರೀತಿ ಮಾಡದೇ ಇದ್ದರೆ ನಿಮಗೆ ಸಮಸ್ಯೆ ಆಗುತ್ತೆ. ನೀವು ಇದರಿಂದ ಹೊರ ಬಂದರೆ, ಜಯಿಸಿದ್ರೆ ನಾನು ನಿಮಗೆ ಏನು ಮಾಡ್ತೇನೆ? ಬಹುಮಾನ ಕೊಡ್ತೇನೆ. ಏನು ಬಹುಮಾನ? ಉದಯ ನಕ್ಷತ್ರ ನಮ್ಮನ್ನು ಸೂಚಿಸುವಂಥ ಒಂದು ಬಹುಮಾನ. ಉದಯ ನಕ್ಷತ್ರ ಯಾರು? ಯೇಸು ಸ್ವಾಮಿ. ಈಸ್ ದ ಮಾರ್ನಿಂಗ್ ಸ್ಟಾರ್. ಆತನೇ ನಾವು ಹೊಂತೇವೆ. ಇದು ಆತನ ಮಕ್ಕಳು ಕೊಡುವಂಥ ಒಂದು ಸೌಭಾಗ್ಯ. ವಂಡರ್ಫುಲ್. ಮುಂದುವರಿಸಿ ಪ್ರಶ್ನೆ. ತುವೈತರ ಸಭೆಯಲ್ಲಿ 3 ಗುಂಪಿನ ಜನರಿದ್ದಾರೆ. ಒಂದು ಗುಂಪಿನ ಜನರು ಯಾರಂದರೆ ನಂಬಿಗಸ್ತರಾಗಿರ್ತಕ್ಕಂಥವರು, ನಿಜವಾದ ಕ್ರೈಸ್ತಿಯ ತತ್ವಗಳನ್ನು ಪಾಲಿಸ್ತಿರ್ತಕ್ಕಂಥವರು, ಆದರೂ ಎಜಿಬೇಲಳ ತತ್ವದಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥವ್ರು. ಎರಡನೇ ಗುಂಪಿನ ಜನರು ಯಾರಂದರೆ ಆ ಎಜ್ಬೇಲ್ ಎಂಬತಕ್ಕಂಥ ಒಂದು ತತ್ವಗಳನ್ನು ಸಂಪೂರ್ಣವಾಗಿ ಅವಲಂಬಿಸಿಕೊಂಡು ಆತುಕೊಂಡು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದಾಗಿ ವ್ಯಭಿಚಾರದಲ್ಲಿ, ವಿಗ್ರಹಾರಾಧನೆಯಲ್ಲಿ ಅವರು ಪಾಲ್ಗಾರಾಗಿರ್ತಕ್ಕಂಥದ್ದು. ಮೂರನೇ ಗುಂಪಿನ ಜನ, ಅದನ್ನೇ ತಾನೇ 24ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ಉಳಿದವರು. ರೆಮನೆಂಟ್. ಉಳಿದವರಿಗೆ, ಅಂದರೆ ಅಗಾಧವೆನಿಸಿಕೊಂಡಿರುವ ಸೈತಾನನ ಬೋಧನೆಯನ್ನು ನಿಮ್ಮಲ್ಲಿ ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದು, ನಿಮಗಿರುವುದನ್ನು ನಾನು ಬರುವ ತನಕ ಗಟ್ಟಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ. ಇದರ ಅರ್ಥ ಇಷ್ಟೇ ಪ್ರಿಯರೇ, ಅಷ್ಟೊಂದು ಹಿಂಸೆಗಳ ಮಧ್ಯದಲ್ಲೂ ಸಹ ಕೆಲವು ಗುಂಪಿನ ಜನರಿದ್ದರು. ವಾಲ್ಡನ್ಸಸ್ ಎಂಬತಕ್ಕಂಥವರು ತತ್ವಗಳನ್ನು ಎಷ್ಟು ಗಟ್ಟಿಯಾಗಿ ಪರಿಪಾಲನೆ ಮಾಡ್ತಾ ಇದ್ರು ಅಂದರೆ ಹಿಂಸೆಗೆ ಎದುರ್ತಾ ಇರಲಿಲ್ಲ. ಸತ್ಯವೇದವನ್ನು ಭಾಷಾಂತರ ಮಾಡಿರ್ತಕ್ಕಂಥವರು ಮೊದಲನೇ ಸಾರಿ ಎಲ್ಲರಿಗಿಂತಲೂ ಮೊದಲು ಮಾಡಿರ್ತಕ್ಕಂಥವರು. ಅದು ಮಾತ್ರವಲ್ಲ, ಗವಿಗಳಲ್ಲಿ ಅವಿತುಕೊಂಡು ದೇವರ ವಾಕ್ಯಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥವರು. ಅನಂತರ ಜಾನ್ ವೈಕ್ಲಿಫ್, ಜೆರೋಮ್, ವಿಲಿಯಂ ಟಿಂಡೆಲ್, ಮಾರ್ಟಿನ್ ಲೂಥರ್, ಇವರೆಲ್ಲರೂ ಈ ಅವಧಿಯಲ್ಲಿ ಇದ್ದಂಥವರು. ಇವರೆಲ್ಲರೂ ಆ ಸಮಯದಲ್ಲಿ ಸುಧಾರಣೆಯನ್ನು ತಂದಂಥವರು, ಸತ್ಯಕ್ಕೆ ಎದ್ದು ನಿಂತವರು, ಹಿಂಸೆಗಳನ್ನು ತಾಳಿಕೊಂಡವರು, ಸಂಪ್ರದಾಯಗಳಿಂದ ಹೊರಗಡೆ ಬಂದವರು. ಮಾರ್ಟಿನ್ ಲೂಥರ್ ರೋಮನ್ ಸಭೆಯಿಂದ ಯಾಕೆ ಹೊರಗಡೆ ಬಂದರು ಅಂದರೆ ಅವರು ಸತ್ಯವೇದಕ್ಕನುಸಾರವಾಗಿ ನಡೀತಾ ಇಲ್ಲ, ನಂಬಿಕೆಗೆ ವಿರೋಧವಾಗಿ ನಡೀತಾ ಇದ್ರು. ಅಲ್ಲಿ ಹೇಳ್ತದೆ, ಜಸ್ಟಿಫಿಕೇಶನ್ ಬೈ ಫೇತ್ ವಾಸ್ ದ ಡಾಕ್ಟ್ರಿನ್ ವಿಚ್ ಬ್ರೋಕ್ ದ ಪವರ್ ಆಫ್ ದ ಪೇಪಸಿ. ನೀತಿವಂತನು ನಂಬಿಕೆಯಿಂದ ಮಾತ್ರ ಬದುಕುವನು ಎಂಬತಕ್ಕಂಥದ್ದು ಸತ್ಯ, ಆದರೆ ನೀತಿವಂತನು ಕ್ರಿಯೆಗಳಿಂದ ಬದುಕಬಹುದು ಎಂಬತಕ್ಕಂಥದ್ದು ರೋಮನವರು ತಿಳಿಸ್ತಕ್ಕಂಥ ಸತ್ಯ. ಅದರಿಂದ ಹೊರಗಡೆ ಬಂದು ಪ್ರಾಟೆಸ್ಟೆಂಟ್ ಎಂಬತಕ್ಕಂಥ ಸಭೆಯನ್ನು ಮಾಡಲ್ಲ. ಆ ಸಭೆಗೆ ಸ್ವಾಮಿ ಹೇಳ್ತಾನೆ, ನೀವು ಇದರಿಂದ ಹೊರಗಡೆ ಬಂದರೆ, ಜಯಶಾಲಿಗಳಾಗಿ ಹಿಡಿದುಕೊಂಡ್ರೆ, ಕಡೆವರೆಗೂ ಹಿಡಿದುಕೊಂಡ್ರೆ ನಿಮ್ಗೇನು ಸಿಗ್ತದೆ? ಬಹುಮಾನ ಸಿಗ್ತದೆ. ಆ ಬಹುಮಾನವನ್ನು ನೀವು ಪಡೆದುಕೊಳ್ಳಬೇಕಾದರೆ ಆ ಸಂಪ್ರದಾಯದಿಂದ, ಆ ಸಭೆಗಳಿಂದ ನೀವು ಹೊರಗಡೆ ಬರಬೇಕು. ದೇವರು ನಮ್ಮ ಸಭೆಗಳನ್ನು ಆಶೀರ್ವದಿಸಲಿ. ಖಂಡಿತವಾಗಲೂ ಇದರಿಂದ ಈ ಒಂದು ಕಾರ್ಯಕ್ರಮದ ಮೂಲಕ ಕೆಲವರು ಕಲ್ತಿದ್ದಾರೆ ಅಂತ ನಾನು ನಂಬ್ತೇನೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ. ಒಂದು ವೇಳೆ ಈ ಒಂದು ಸತ್ಯಗಳಲ್ಲಿ ನಿಮಗೆ ಯಾವುದಾದ್ರೂ ಸಂಶಯ ಇದ್ದಂಥ ಪಕ್ಷದಲ್ಲಿ ನೀವು ನಮಗೆ ಪತ್ರಗಳನ್ನು ಬರೆಯಬಹುದು. ಚರಿತ್ರೆಯ ಪುಸ್ತಕಗಳನ್ನು ತೆರೆದು ನೋಡಿರಿ, ನಾವು ಹೇಳ್ತಾ ಇರ್ತಕ್ಕಂಥದ್ದು ನಿಜಾನ ಸತ್ಯನ ಅಂತ. ದೇವರು ನಿಮ್ಮ ಈ ಒಂದು ಆತ್ಮಿಕ ಆರೋಗ್ಯದಲ್ಲಿ ತನ್ನ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ನಡೆಸಲಿ. ಆಮೇಲೆ